ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ತ್ವದ್ಯರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಅನೋಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾದೀಡಮೋ ಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಮಿಥ್ಯಾ ಸಿದ್ಧಾಂತದುರ್ಧ್ವಾಂತ ವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯಧರಣಿಃ ಭಾಸತಾಂ ನೋ ಹೃದಂಬರೆ. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಸ್ಮೃಷ್ಟಾರ್ಥಸಿದ್ಧಯೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂ ದೇವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಳವೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಗನ್ನಾಥದಾಸರು ತಮ್ಮ ಪದ್ಯದಲ್ಲಿ ಭಗವಂತನ ವಿಶೇಷವಾದಂತಹ ಮಹಿಮೆಗಳನ್ನು, ಭಗವಂತನ ಅತ್ಯದ್ಭುತವಾದಂತಹ ವಿಚಾರಗಳನ್ನು ತಿಳಿಸಿಕೊಡ್ತಾ ದ್ವಾಸೋಪರ್ಣ ಎಂಬಂತಹ ಮಂತ್ರಕ್ಕೆ ಅರ್ಥವನ್ನು ಯಾವ ರೀತಿಯಾಗಿ ಮಾಡಬೇಕು, ಹಚ್ಚಬೇಕು ಎಂಬಂತಹ ವಿಚಾರವನ್ನು ಸರಿಯಾಗಿ ಹೇಳಿ, ಅದಾದ ಮೇಲೆ ಯಾರಿಗೆ ಅಂಧತಮಸ್ಸು, ಅದೇ ರೀತಿಯಾಗಿ ವಿಶಿಷ್ಟನಾದಂತಹ ಆ ಬ್ರಹ್ಮನಿಗೆ ವಿಶೇಷವಾದಂತಹ ಮುಕ್ತಿ ಇದನ್ನು ನೀಡುತ್ತಾನೆ ಎಂಬುದನ್ನು ತಿಳಿಸಿ, ಅದಾದ ಮೇಲೆ ಮುಂದೆ ಜಗನ್ನಾಥದಾಸರು ವಿಧಿನಿಷೇಧಗಳು, ಆ ವಿಧಿನಿಷೇಧಗಳ ವಿಚಾರವನ್ನು ಯಾವ ರೀತಿಯಾಗಿ ಅದನ್ನು ಭಗವಂತ ಪಾಲು ಮಾಡ್ತಾನೆ ಎಂಬಂತಹ ವಿಚಾರವನ್ನು ತಿಳಿಸಿಕೊಡ್ತಾರೆ. ವಿಧಿನಿಷೇಧಗಳೆರಡು ಮರೆಯದೆ ಮಧುವಿರೋಧಿಯ ಪಾದಕರ್ಪಿಸು. ಅದಿತಿ ಮಕ್ಕಳಿಗೀವ ಪುಣ್ಯವ ಪಾಪ ದೈತ್ಯರಿಗೆ ಸುದರ್ಶನ ಧರ ಗೀಯದಿರೆ ಬಂದೊದಗಿ ಬೈವರು ಪುಣ್ಯ ದೈತ್ಯರು. ಅಧಿಪರಿಲ್ಲದ ವೃಕ್ಷಗಳ ಫಲದಂತೆ ನಿತ್ಯದಲ್ಲಿ. ವಿಧಿನಿಷೇಧಗಳು ಭಗವಂತ ನೀಡಿದ್ದಾನೆ. ಎಲ್ಲ ವಿಧಿನಿಷೇಧಗಳನ್ನು ಮಾಡಬೇಕು. ಅಹರಹ ಸಂಧ್ಯಾನುಪಾಸೀತ ನಪಲಾಂಡು ಭಕ್ಷಯೀತ ಇತ್ಯಾದಿ ಏನೆಲ್ಲ ವಿಧಿನಿಷೇಧಗಳು ಶಾಸ್ತ್ರಗಳು ನಮಗೆ ತಿಳಿಸಿಕೊಟ್ಟಿವೆ. ಈ ವಿಧಿನಿಷೇಧಗಳನ್ನು ತಾನು ಅದನ್ನು ಮಾಡಬೇಕು. ಆ ವಿಧಿನಿಷೇಧಗಳನ್ನು ತಾನು ಮಾಡಿದಾಗ ಅದರ ಪೂರ್ಣವಾದಂತಹ ಏನು ವಿಚಾರಗಳಿದೆ ಅದನ್ನು ಭಗವಂತ ಆ ಮಧು ಹೇಳ್ತಾರೆ. ಮಧು ವಿರೋಧಿಯ, ಯಾರು ಮಧುನಾಮಕ ದೈತ್ಯನ ವಿರೋಧಿಯಾಗಿರತಕ್ಕಂತಹ ಮಧುಸೂದನನಿದ್ದಾನೆ ಭಗವಂತ, ಅಂಥವನಿಗೆ ಅದನ್ನು ಎಲ್ಲ ಅದರ ಪುಣ್ಯ ಪಾಪಗಳನ್ನು ವಿಧಿನಿಷೇಧಗಳನ್ನು ಅರ್ಪಣೆ ಮಾಡುವ ಮೂಲಕವಾಗಿ, ಆಚರಣೆ ಮಾಡುವ ಮೂಲಕವಾಗಿ ಅದನ್ನು ಅರ್ಪಿಸಬೇಕು. ಮತ್ತು ಅದನ್ನು ಮರೆಯದೆ ಯಾವ ಕಾಲಕ್ಕೂ ಕೂಡ ಅದನ್ನು ಮರೆಯಬಾರದು. ಏನು ಕರ್ಮಗಳನ್ನು ಮಾಡಿದ್ರೂ ಕೂಡ ಕರ್ಮಾಧಿಪತ್ಯ, ಕರ್ಮದ ಸ್ವಾಮಿ, ಕರ್ಮದ ಪೂರ್ಣವಾದಂತಹ ವಿಚಾರವನ್ನು ಅದನ್ನು ಭಗವಂತನ ಅದಕ್ಕೆ ಅರ್ಪಿಸಬೇಕು. ಅರ್ಪಿಸಿ ಅದಿತಿ ಮಕ್ಕಳಿಗೀವ ಪುಣ್ಯವ ಪಾಪ ದೈತ್ಯರಿಗೆ ಹೇಳ್ತಾರೆ. ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ
ಆ ಅದಿತಿಪುತ್ರರಾಗಿರತಕ್ಕಂತಹ ದೇವತೆಗಳಿಗೆ ಆ ದೇವತೆಗಳಿಗೆ ಭಗವಂತ ಪುಣ್ಯವನ್ನ ಹಂಚುತ್ತಾನೆ. ಇನ್ನು ಪಾಪವನ್ನ ಏನು ಸಜ್ಜನರು ಮಾಡಿರತಕ್ಕಂತಹ ಪ್ರಾರಬ್ಧವಶಾತ್ ಮಾಡಿರತಕ್ಕಂತಹ ಪಾಪಕರ್ಮಗಳಿದೆ ಅದನ್ನ ಭಗವಂತ ದೈತ್ಯರಿಗೆ ಹಂಚುತ್ತಾನೆ. ದೇವತೆಗಳು ಮಾಡಿದಂತಹ ಪಾಪಕರ್ಮದ ವಿಭಾಗ ದೈತ್ಯರಿಗೆ, ದೇವತೆಗಳು ಮಾಡಿದಂತಹ ಪುಣ್ಯದ ಕೆಲಸ ಅದು ಅದನ್ನ ದೈತ್ಯರು ಮಾಡಿರತಕ್ಕಂತಹ ಪುಣ್ಯದ ಕೆಲಸ ಅದನ್ನ ದೇವತೆಗಳಿಗೆ ಹಂಚಿಬಿಡ್ತಾನೆ. ಹೀಗೆ ಭಗವಂತ ಎಲ್ಲ ರೀತಿಯಾದಂತಹ ಏನು ಆ ಜಗತ್ತಿನಲ್ಲಿ ಎಲ್ಲವನ್ನೂ ಕೂಡ ಸಮಾನವಾಗಿ ಸರಿಯಾಗಿರತಕ್ಕಂತಹ ರೀತಿಯಲ್ಲಿ ಅದನ್ನು ನಡೆಸಿಕೊಂಡು ಹೋಗ್ತಾನೆ. ಹೀಗೆ ಆ ಭಗವಂತ ಏನು ನಡೆಸಿಕೊಂಡು ಹೋಗ್ತಾನೆ, ಸುದರ್ಶನ ಧರ ಗೀಯದಿರೇ, ಆ ಚಕ್ರಧರನಾಗಿರ್ತಕ್ಕಂತಹ ಸುದರ್ಶನ ಚಕ್ರದ ಧಾರಿಯಾಗಿರ್ತಕ್ಕಂತಹ ಭಗವಂತ ಅದನ್ನ ಏನು ಮಾಡಬೇಕು, ಚಕ್ರಧರನಾಗಿರ್ತಕ್ಕಂತಹ ಭಗವಂತನಿಗೆ ಅದನ್ನು ನೀವು ನೀಡಿಲ್ಲ ಅಂತಾದರೆ ಆವಾಗ ದೈತ್ಯರು ಆಕ್ರಮಣ ಮಾಡಿ ಹೇಗೆ ಒಂದು ಫಲವನ್ನು ಹೇಳ್ತಾರೆ, ಒಂದು ಅಧಿಪರಿಲ್ಲದ ವೃಕ್ಷಗಳ ಒಂದು ಕಡೆಯಲ್ಲಿ ವೃಕ್ಷಗಳು, ಅದರಲ್ಲಿ ಯಾರೂ ಕೂಡ ಅದಕ್ಕೆ ಕೇಳುವವರಿಲ್ಲ. ಆವಾಗ ಏನಾಗ್ತದೆ ಅಂತ ಕೇಳಿದ್ರೆ ಅದನ್ನು ಅಧಿಪರಿಲ್ಲದ ವೃಕ್ಷಗಳ ಬಲದಂತೆ ಮನಸ್ಸು ಬಂದಂತೆ ಮನಸ್ಸೋ ಇಚ್ಛೆ ಅದನ್ನು ಯಾರ್ಯಾರೋ ಅದನ್ನು ತಿಂದುಕೊಂಡು ಹೋಗ್ತಾರೆ. ಅದಕ್ಕೋಸ್ಕರವಾಗಿ ಏನು ಮಾಡಬೇಕು ಅಂತ ಕೇಳಿದ್ರೆ, ಏನು ಕರ್ಮವನ್ನ ಹಿತಾಹ್ಯನಾಥೋ ವೃಕ್ಷಾದಿ ಪೀಡ್ಯತೆ ನಿಖಿಲೈರಪಿ ರಾಜ್ಞಾ ಪರಿಗೃಹೀತಂ ಯತ್ ತನ್ನ ಪಶ್ಯತಿ ಕಶ್ಚನ ಸಂಕೀರ್ಣನಾನಾ ವಿಧಪಾತಕಾನಾಂ ನಿವೃತ್ತಿಮಿಚ್ಛನ್ ಶರಣಂ ವ್ರಜೇಧರಿಂ ದಯಾಲುರೇತಾನಿ ನಿಬರ್ಹ ಶೀಘ್ರಂ ಗುರೂಣಿ ಪಾಪಾನಿ ಲಘೂಕರೋತಿ. ಭಗವಂತನ ಪಾದಕ್ಕೆ ಆ ಎಲ್ಲವನ್ನೂ ಕೂಡ ಅರ್ಪಣೆ ಮಾಡಬೇಕು. ಅರ್ಪಣೆ ಮಾಡುವ ಮೂಲಕವಾಗಿ ಇಲ್ಲದಿದ್ದರೆ ಒಂದು ಸಂಬಂಧಭರಿತವಾದಂತಹ ವೃಕ್ಷ, ಒಳ್ಳೆಯ ಫಲ ಪುಷ್ಪ ಇತ್ಯಾದಿಗಳಿಂದ ಭರಿತವಾಗಿರತಕ್ಕಂತಹ ಒಂದು ವೃಕ್ಷ, ಆ ವೃಕ್ಷಕ್ಕೆ ಯಾರೂ ಕೂಡ ಅಧಿಪರಿಲ್ಲ ಅಂತಾದರೆ, ಅದನ್ನು ಕೇಳುವವರಿಲ್ಲ ಅಂತಾದರೆ, ಅದನ್ನು ಮನಸ್ಸೋ ಇಚ್ಛೆ ಬಂದಂತೆ ಅದರಲ್ಲಿರತಕ್ಕಂತಹ ಫಲಪುಷ್ಪಾದಿಗಳನ್ನು ಸಿಕ್ಕವರು ಅದನ್ನು ಕೊಯ್ದುಕೊಂಡು ಹೋಗ್ತಾರೆ. ಅದಕ್ಕೆ ಇನ್ನೊಂದು ದೃಷ್ಟಾಂತವನ್ನು ಕೊಡ್ತಾರೆ. ಒಂದು ಒಳ್ಳೆಯ ಒಡವೆಯ ರಾಶಿ, ಆ ಒಡವೆಯ ರಾಶಿ ಅದನ್ನು ರಕ್ಷಣೆ ಮಾಡಲಿಕ್ಕೆ ಒಂದಷ್ಟು ಏನೋ ಒಂದು ಬಾಹ್ಯವಾದಂತಹ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಬೇಕು. ಒಂದು ವೇಳೆ ಯಾರೂ ರಕ್ಷಕರಿರತಕ್ಕಂತಹ ಒಂದು ಸಂಪತ್ತು ಇತ್ತು ಅಂತಾದರೆ ಆ ಸಂಪತ್ತು ಕಳ್ಳಕಾಕರ ಪಾಲು, ಸಿಕ್ಕವರ ಪಾಲಾಗಿ ಸಂಪತ್ತು ಎಲ್ಲೆಲ್ಲಿಗೋ ಹೋಗುವಂತಹ ಒಂದು ವ್ಯವಸ್ಥೆ. ಅದಕ್ಕೋಸ್ಕರವಾಗಿ ಹೇಳ್ತಾರೆ, ಏನು ನಾವು ಪಾಪಕರ್ಮವನ್ನು ಪುಣ್ಯಕರ್ಮವನ್ನು ಕರ್ಮಾದಿಗಳನ್ನು ಮಾಡ್ತೇವೆಯೋ ಆ ಎಲ್ಲ ಕರ್ಮಗಳನ್ನು ಕೂಡ ಕರ್ಮಫಲ ಸಾರ ಭೋಕ್ತೃವಾಗಿರತಕ್ಕಂತಹ ಭಗವಂತನಿಗೆ ಅದನ್ನು ಅರ್ಪಿಸಬೇಕು. ಒಂದು ವೇಳೆ ಭಗವದರ್ಪಿತವಾಗದೇ ಇರತಕ್ಕಂತಹ ಕರ್ಮಗಳನ್ನು ಆವಾಗ ಅದನ್ನು ಇತರ ದೈತ್ಯರು, ಅದಕ್ಕೋಸ್ಕರವಾಗಿ ನಾವು ಯಜ್ಞ ಯಾಗಾದಿಗಳಲ್ಲಿ ನಾವು ಆಹುತಿಯನ್ನು ನೀಡುವಾಗ ಸರಿಯಾಗಿ ಆಹುತಿಗಳನ್ನು ನೀಡಬೇಕು ಅಂತ ಹೇಳ್ತೇವೆ. ಒಂದು ವೇಳೆ ಆಹುತಿ ನೀಡುವಾಗ ಯಾವುದೇ ರೀತಿಯಾದಂತಹ ಚಿಂತನೆಯಲ್ಲಿ ವ್ಯತ್ಯಾಸವಾಯಿತು ಅಂತಾದರೆ ಆವಾಗ ತತ್ತನ್ನಾಮಕ ದೇವತೆಗಳಿಗೆ ಹೋಗುವ ಬದಲು ದೇವತೆಗಳ ಪಾಲನ್ನು ದೈತ್ಯರು ಅಪಹಾರ ಮಾಡುತ್ತಾರೆ, ದೈತ್ಯರ ಪಾಲಾಗ್ತದೆ ಅಂತ ಹೇಳ್ತಾರೆ. ಏನು ಯೋಗ್ಯವಾದಂತಹ ಹವಿರ್ಭಾಗ ದೇವತೆಗಳಿಗೆ ಪಾಲಾಗಬೇಕಿತ್ತು, ದೇವತೆಗಳ ಪಾಲಾಗುವ ಬದಲು ಆ ಏನು ಹವಿರ್ಭಾಗ ನಾವು ಇಂದ್ರಾಯನಿಗೆ ಅಥವಾ ಅಗ್ನಿಗೆ ಇತರ ದೇವತಾ ನಿಮಿತ್ತಕವಾಗಿ ಕೊಡುವಾಗ ಆ
ದೇವತೆಗಳ ಒಳಗೆ ಇರುವಂತಹ ಭಗವಂತನ ಚಿಂತನೆ, ಭಗವಂತನ ಸ್ವರೂಪ, ಇದರ ಯಥಾರ್ಥವಾದಂತಹ ಅರಿವು ನಮಗಿರಬೇಕು. ಒಂದು ವೇಳೆ ಅರಿವಿಲ್ಲದೆ ನಾವು ಅದಕ್ಕೆ ಏನೋ ನೀಡಿದೆವು ಅಂತ ಹೇಳಿದರೆ ಆ ಯಜ್ಞಯಾಗಾದಿಗಳು ದೈತ್ಯರ ಪಾಲಾಗಿರುತ್ತದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಹೇಳ್ತಾರೆ, ಕರ್ಮವನ್ನು ಮಾಡಿದಾಗ ಆ ಕರ್ಮವನ್ನು ಸರಿಯಾಗಿರತಕ್ಕಂತಹ ವ್ಯಕ್ತಿಗೆ ಅದನ್ನು ಅರ್ಪಣೆ ಮಾಡುವುದು ಕೂಡ ಅಷ್ಟೇ ಅವಶ್ಯಕ ಅಂತ ಹೇಳ್ತಾರೆ. ವಿಷ್ಣುರ್ವಾಯುಂ ಪುರಸ್ಕೃತ್ಯ ಸರ್ವೇ ದೇಶ ಸಂಚರನ್ ಕಾರೋತಿ ಕಾರಯತ್ಯುಚ್ಛ ಕರೋತಿ ಕಾರಯತಿ ಚ. ಭಗವಂತ ಮಾಡ್ತಾನೆ, ಮಾಡಿಸ್ತಾನೆ, ಎಲ್ಲ ಕರ್ಮಗಳನ್ನು ಕೂಡ ಮಾಡಿಸುವ ಅಂತಹ ಭಗವಂತನಿಗೆ ಈ ಕರ್ಮದ ಪೂರ್ಣವಾಗಿ ಅದರ ಫಲವನ್ನು ಅವನಿಗೆ ಅರ್ಪಣೆ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಭಗವಂತನ ವೈಭವದ ಹೇಳ್ತಾರೆ, ಭಗವಂತನ ವೈಭವ ಎಂತಹದ್ದು ಅಂತ ಕೇಳಿದ್ರೆ ಜಗನ್ನಾಥದಾಸರು ಹೇಳ್ತಾರೆ, ತಿಲಜಕಸ್ಮಲ ತ್ಯಜಿಸಿ ದೀಪವು ತಿಳಿಯ ತೈಲವ ಗ್ರಹಿಸಿ ಮಂದಿರದೊಳಗೆ ವ್ಯಾಪಿಸಿ ಇಪ್ಪ ಕತ್ತಲೆ ಭಂಗಿಸುವ ತೆರದಿ ಕಲಿ ಮೊದಲುಂಡ ಅಖಿಳದಾನವ ಕುಲಜನದಿನ ಮಾಳಪ್ಪ ಪುಣ್ಯಜ ಫಲವ ಬ್ರಹ್ಮಾದ್ಯರಿಗೆ ಕೊಟ್ಟರಲ್ಲಿ ರಮಿಸುವನು. ಭಗವಂತನ ಒಂದು ಸಾಮರ್ಥ್ಯ, ಭಗವಂತನ ವೈಭವ ಅದು ಎಂತಹದ್ದು ಅಂತ ಕೇಳಿದ್ರೆ ಒಂದು ಒಳ್ಳೆಯ ದೃಷ್ಟಾಂತವನ್ನು ಕೊಡ್ತಾರೆ. ತಿಲ ಸಂಬಂಧಿಯಾದ ತೈಲ, ತೈಲ ಅಂತ ಕರಿತೇವೆ. ಕಿಮರ್ಥಂ ತೈಲಂ ಅಂದರೆ ತಿಲ ಸಂಬಂಧಿ ತೈಲಂ. ತೈಲ ಅಂತ ಯಾಕೆ ಕರಿತೇವೆ ಕೇಳಿದ್ರೆ ಯತ್ರ ತಿಲ ಸಂಬಂಧಿ ತೈಲಂ, ಅದನ್ನೇ ತೈಲ ಅಂತ ಯಾಕೆ ಕರೆಯುವುದು? ತಿಲ ಸಂಬಂಧಿ ಆದದ್ರಿಂದಾಗಿ. ಅದರಲ್ಲಿ ಹೇಳ್ತಾರೆ, ತಿಲಜ ಕಶ್ಮಲ ತ್ಯಜಿಸಿ. ದೀಪ ಹಚ್ಚುತ್ತೇವೆ, ದೀಪ ಹಚ್ಚಿದಾಗ ಅದರಲ್ಲಿ ಕಶ್ಮಲ ಬರ್ತದೆ, ಅದರಲ್ಲಿ ಕಪ್ಪು ಕಡ್ತದೆ, ಕರಿ ಕಡ್ತದೆ. ಆ ಕರಿ ಕಟ್ಟುವಿಕೆ ಅದು ಎಲ್ಲಿಂದ ಅಂತ ಕೇಳಿದ್ರೆ ತಿಲದಲ್ಲಿರುವಂತಹ ಏನು ಕಶ್ಮಲ ಅದು ದೀಪದಲ್ಲಿ ಬಂದದ್ದು. ಅದೇ ರೀತಿಯಾಗಿ ಹೇಳ್ತಾರೆ, ಆ ದೀಪ ಏನು ಮಾಡ್ತದೆ ಅಂತ ಕೇಳಿದ್ರೆ ದೀಪದ ಸಾಮರ್ಥ್ಯ ಏನು? ಅದು ಕಶ್ಮಲವನ್ನು ತನ್ನಲ್ಲಿಯೇ ಇರಿಸಿಕೊಂಡು ತಾನು ಮಾತ್ರ ಶುದ್ಧವಾಗಿರತಕ್ಕಂತಹ ದೀಪವನ್ನು ಅದು ಬೆಳಗಿರುವಂತಹದ್ದು. ತಿಲಜ ಕಶ್ಮಲ ತ್ಯಜಿಸಿ, ಎಣ್ಣೆಯಲ್ಲಿರ್ತಕ್ಕಂತಹ ಕಶ್ಮಲವನ್ನು ಬಿಟ್ಟು ಮತ್ತೇನು ಮಾಡ್ತದೆ? ಇದು ಒಳ್ಳೆಯ ತಿಳಿಯಾಗಿರತಕ್ಕಂತಹ ಎಣ್ಣೆಯನ್ನು ಸ್ವೀಕಾರ ಮಾಡ್ತದೆ. ಸ್ವೀಕಾರ ಮಾಡಿ ನಾವು ಎಲ್ಲಿ ಹಚ್ಚುತ್ತೇವೆಯೋ ಅಲ್ಲಿರತಕ್ಕಂತಹ ಎಲ್ಲ ಕತ್ತಲೆಯನ್ನು ಪರಿಹಾರ ಮಾಡ್ತದೆ. ಅದು ದೀಪದ ಸಾಮರ್ಥ್ಯ. ಅದರಲ್ಲಿ ಕರಿಕಟ್ಟಿದು ಅಂತಾದರೆ ಸಹಜವಾಗಿ ಏನಾಗಿದೆ ಅಂತ ಕೇಳಿದರೆ ಕರಿಕಟ್ಟಿದ್ರಿಂದಾಗಿ ಅದರಲ್ಲಿರತಕ್ಕಂತಹ ಸ್ವಲ್ಪ ಏನೋ ಒಂದು ಪ್ರಭಾವ ಇತ್ತು, ಅದು ಕಮ್ಮಿ ಆಗಬಹುದಷ್ಟೇ. ಅದರ ಪೂರ್ಣವಾದಂತಹ ಏನು ತೇಜಸ್ಸಿನ ಕಮ್ಮಿ ಬರ್ಬೋದು, ಸ್ವಾಭಾವಿಕವಾದದ್ದನ್ನು ಅದು ಬಿಡೋದಿಲ್ಲ. ಅದರ ಬೆಳಗುವಿಕೆ ಎಂಬ ಧರ್ಮವನ್ನು ಅದು ಯಾವ ಕಾಲಕ್ಕೂ ಬಿಡೋದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಜಗನ್ನಾಥದಾಸರು ಕೊಡುವಂತಹ ದೃಷ್ಟ ಅಂತ ಅದನ್ನೇ ತಿಲಜಕಶ್ಮಲ ತ್ಯಜಿಸಿ ದೀಪವು, ಆ ದೀಪ ತಿಳಿಯ ದೀಪವ ಒಳ್ಳೆಯ ತಿಳಿಯಾಗಿರತಕ್ಕಂತಹ ತೈಲವನ್ನು ಅದು ಸ್ವೀಕಾರ ಮಾಡಿಕೊಂಡು ಮಂದಿರದೊಳಗೆ ನಾವು ಎಲ್ಲಿ ಹಚ್ಚುತ್ತೇವೆಯೋ ದೇವರ ಒಳಗೆ ಅದನ್ನು ಹಚ್ಚುತ್ತೇವೆಯೋ ಅದರಲ್ಲಿರ್ತಕ್ಕಂತಹ ದೇವರ ಒಳಗಿರತಕ್ಕಂತಹ ಎಲ್ಲ ಆ ಏನು ಕತ್ತಲೆಯನ್ನು ಅದು ದೂರ ಮಾಡ್ತದೆ. ದೂರ ಮಾಡಿ ಏನು ಮಾಡ್ತದೆ ಅಂತ ಕೇಳಿದ್ರೆ ಗ್ರಹಿಸಿ ಮಂದಿರದೊಳಗೆ ಕತ್ತಲೆ ಭಂಗಿಸುವ ತೆರದಿ, ಅಲ್ಲಿರತಕ್ಕಂತಹ ಕತ್ತಲೆಯನ್ನು ಅದು ಭಂಜನೆ ಮಾಡ್ತದೆ, ಕತ್ತಲೆಯನ್ನು ನಾಶ ಮಾಡ್ತದೆ. ನಾಶ ಮಾಡಿ ಕಲಿ ಮೊದಲುಂಡು ಅಖಿಲ ದೈವ ದಾನವ, ಕಲಿ ಮೊದಲಾಗಿರತಕ್ಕಂತಹ ಎಲ್ಲ ದಾನವ. ಆರಂಭದಲ್ಲಿ ಯಾರು ಶ್ರೇಷ್ಠ ಅಂತ ಕೇಳಿದ್ರೆ, ದೇವತೋತ್ತಮ ಯಾರು ಅಂತ ಕೇಳಿದ್ರೆ ಅಲ್ಲಿ ಬ್ರಹ್ಮನಲ್ಲಿ ದೇವತೆಗಳಲ್ಲಿ ಉತ್ತಮನಾಗಿರತಕ್ಕಂಥವನು ಬ್ರಹ್ಮ. ಕೊನೆಯ ಕಕ್ಷೆಯಲ್ಲಿ ಬರತಕ್ಕಂಥವನು ಯಾರು ಅಂತ ಕೇಳಿದ್ರೆ ಅವನು ಕಲಿ. ಹೀಗೆ ಉತ್ತಮನಾಗಿರತಕ್ಕಂತಹ ಬ್ರಹ್ಮನಿಂದ ಆರಂಭಿಸಿಕೊಂಡು ಕಡೆಯಲ್ಲಿರತಕ್ಕಂತಹ ಕಲಿ ಮೊದಲಾಗಿರತಕ್ಕಂತಹ ಎಲ್ಲ ದಾನವರ ಕುಲದವರು ಅವರು ಮಾಡುವಂತಹ ಏನು ಅಖಿಲ ದಾನವ, ಅವರು ಮಾಡುವಂತಹ ಪುಣ್ಯಕರ್ಮಗಳು ಏನಿದೆ, ಕುಲಜರರು ದಾನವ ಕುಲಜ, ದಾನವ ಕುಲದಲ್ಲಿ ಬಂದಿರತಕ್ಕಂತಹ ಆಸುರೀ ಕುಲದಲ್ಲಿ ಬಂದಿರತಕ್ಕಂಥವರು
ಅಂತಹ ಅವರು ಮಾಡುವಂತಹ ಎಲ್ಲ ಒಳ್ಳೆಯ ಪುಣ್ಯ ಫಲವನ್ನು ಎಲ್ಲ ಬ್ರಹ್ಮಾದಿಗಳಿಗೆ ಅದನ್ನು ಭಗವಂತ ಏನು ಮಾಡ್ತಾನೆ, ಹಂಚಿಬಿಡ್ತಾನೆ. ತಸ್ಮಿನ್ನರ್ಪಿತಂ ಯತ್ತೋ ತದ್ವಿಲವಂತಿ ರಾಕ್ಷಸಾಃ ಯಥಾಶ್ಯನಾಥೋ ವೃಕ್ಷಾದಿಃ ಪೀಡ್ಯತೆ ನಿಖಿಲೈರಪಿ ರಾಜ್ಞಾ ಪರಿಗೃಹೀತೋ ಯಸ್ತಂ ನ ಪಶ್ಯನ್ತಿ ಕೇಚನ ಗೃಹ್ಣಾತಿ ಶ್ರೀಹರಿ ಪುಣ್ಯಂ ಪಾಪಂ ಭಸ್ಮೀಕರೋತಿ ಚ ಸ್ವಸ್ಯ ಚ ದ್ರೋಹಿಣ ಕಿಂಚಿತ್ ಪಾಪಾಂಶಂ ಪ್ರದದಾತಿ ಸಾ ವಿಷ್ಣುರಹಸ್ಯದ ಮಾತು. ಸ್ವಸ್ಯ ಚ ದ್ರೋಹಿಣ, ನನ್ನ ದ್ರೋಹಿಗಳು ಯಾರಿದ್ದಾರೆ, ನನ್ನನ್ನು ದ್ವೇಷಿಸುವವರು ಯಾರಿದ್ದಾರೆ, ಭಗವಂತನನ್ನು ದ್ವೇಷ ಮಾಡುವಂಥವರು ಯಾರಿದ್ದಾರೆ, ಅವರು ಮಾಡುವಂತಹ ಪುಣ್ಯಕರ್ಮಗಳನ್ನು ಅದನ್ನೇನು ಮಾಡ್ತಾನೆ, ಅದನ್ನು ದೇವತೆಗಳಿಗೆ ಹಂಚಿಬಿಡ್ತಾನೆ. ದೇವತೆಗಳು ಮಾಡುವಂತಹ ಕೆಟ್ಟ ಕರ್ಮ ಏನಿದೆ, ಪ್ರಾರಬ್ಧವಶಾತ್ ಅವರು ಮಾಡುವಂತಹದ್ದು ಕೆಟ್ಟ ಕರ್ಮ, ಯಾವುದೋ ಒಂದು ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಇಂದ್ರ ಅಲ್ಲಿ ಅಹಲ್ಯೆಯನ್ನು ಮುಟ್ಟಿದಂತಹ ಒಂದು ದೋಷಕ್ಕೆ ಒಳಗಾದ. ವಾಸ್ತವಿಕವಾಗಿ ಅಲ್ಲಿ ಏನಾಗಬೇಕಿತ್ತು ಅಂತ ಕೇಳಿದ್ರೆ, ಅಲ್ಲಿ ಅಹಲ್ಯೆಯ ಶಾಪ ವಿಮೋಚನೆ ಎಂಬುದು ಒಂದು ನಿಮಿತ್ತ. ವಾಸ್ತವಿಕವಾಗಿ ಆ ಅಹಲ್ಯೆಯ ವ್ಯವಸ್ಥೆಯಿಂದಾಗಿ ಗೌತಮರನ್ನ ಒಂದು ಸಮಾನಕ್ಕೆ ತರಬೇಕಿತ್ತು. ಗೌತಮರ ಶಾಪ ಕೊಡುವ ಮೂಲಕವಾಗಿ ಗೌತಮರನ್ನ ಶಾಪ ಕೊಡಿಸುವಂತೆ ಮಾಡಬೇಕು. ಗೌತಮರು ಶಾಪ ಕೊಡಿಸುವ ಮೂಲಕವಾಗಿ ಅವರನ್ನ ಒಂದು ಸಮಾನವಾದಂತಹ ಒಂದು ವ್ಯವಸ್ಥೆಗೆ ತಂದಿಡಬೇಕು. ಯಾಕೆ ಅಂತ ಹೇಳಿದ್ರೆ, ಅಧಿಕವಾಗಿರತಕ್ಕಂತಹ ಪುಣ್ಯವನ್ನು ಮಾಡಿದರೆ ಯಾವುದರಲ್ಲಿ ಎಷ್ಟು ವಿದ್ಯುತ್ ಶಕ್ತಿಯನ್ನು ಹರಿಸಬೇಕು ಅಷ್ಟೇ ವಿದ್ಯುತ್ ಶಕ್ತಿಯನ್ನು ಹರಿಸಬೇಕು. ಒಂದು ದೊಡ್ಡದಾಗಿರತಕ್ಕಂತಹ ಬಲ್ಬ್, ಅದಕ್ಕೆ ಆಗಿರತಕ್ಕಂತಹ ಒಂದು 200 ವೋಲ್ಟ್, 250 ವೋಲ್ಟ್, 500 ವೋಲ್ಟ್ ಅಲ್ಲಿಯ ತನಕದ ಒಂದು ವ್ಯವಸ್ಥೆ. ಈ 60 ವೋಲ್ಟಿನ ಬಲ್ಬಿನಲ್ಲಿ ನಾವು 500 ವೋಲ್ಟಿನ ವ್ಯವಸ್ಥೆಯನ್ನು ನಾವು ಹಾಕಿಬಿಟ್ಟೆವು ಅಂತ ಹೇಳಿದ್ರೆ ಬಲ್ಬ್ ಬರ್ನ್ ಆಗ್ತದೆ, ಫ್ಯೂಸು ಕೂಡ ಬರ್ನ್ ಆಗಿ ಹೋಗ್ತದೆ. ಹಾಗೆ ಭಗವಂತನ ವ್ಯವಸ್ಥೆಯಲ್ಲಿ ಮೊದಷ್ಟು ಎಲ್ಲರನ್ನೂ ಕೂಡ ಸಮಾನವಾಗಿ ತಾನು ಯಾರನ್ನ ಎಲ್ಲಿ ಹೇಗೆ ಇಡಬೇಕು, ಯಾವ ರೀತಿಯಾಗಿ ಅವರವರನ್ನ ಅನುಗ್ರಹ ಮಾಡಬೇಕು, ಅಲ್ಲಿಗೆ ಭಗವಂತ ಅದನ್ನು ತರಿಸುವಂತಹದ್ದು. ಅದಕ್ಕೋಸ್ಕರವಾಗಿ ಎಲ್ಲವನ್ನೂ ಕೂಡ ಭಗವಂತ ವಾಸ್ತವಿಕವಾದಂತಹ ಜಗತ್ತಿನ ಎಲ್ಲ ವ್ಯವಸ್ಥೆಗಳನ್ನು ಆಗುಹೋಗುಗಳನ್ನು ಭಗವಂತ ನೋಡಿಕೊಂಡು ದಾನವ ಕುಲಜರೂರಿನ ದಾನವರು ದೈತ್ಯರು ಮಾಡುವಂತಹ ಏನು ಒಳ್ಳೆಯ ಕರ್ಮಗಳು ಅದನ್ನು ಬ್ರಹ್ಮಾದ್ಯರಿಗೆ ಕೊಟ್ಟು ಬ್ರಹ್ಮಾದಿ ಎಲ್ಲ ಒಳ್ಳೆಯ ಜೀವರಾಶಿಗಳಿಗೆ ಅದನ್ನು ಹಂಚಿಬಿಡ್ತಾನೆ. ಬ್ರಹ್ಮಾದಿಗಳಿಗೆ ಅದನ್ನು ಕೊಟ್ಟು ಭಗವಂತ ಒಳ್ಳೆಯ ರೀತಿಯಲ್ಲಿ ತಂದಿರ್ತಾನೆ ಅಂತ ಹೇಳುತ್ತಾರೆ. ಇದು ಭಗವಂತನ ಇಲ್ಲರಿ ಭಗವಂತ ತಾರತಮ್ಯ ಮಾಡ್ತಾ ಇದ್ದಾನೆ. ಯಾರದ್ದನ್ನು ಯಾರಿಗೋ ಕೊಟ್ಟು ಭಗವಂತ ಯಾರಪ್ಪನ ದುಡ್ಡು, ದೇವತೆಗಳದ್ದನ್ನು ದೈತ್ಯರಿಗೆ ಕೊಡುವಂತೆ ದೈತ್ಯರದ್ದನ್ನು ದೇವತೆಗೆ ಕೊಡುವುದು, ಇದು ಭಗವಂತ ಯಾಕೆ ಮಾಡಬೇಕು ಇದನ್ನು? ಭಗವಂತ ಯಾರು? ಇದು ಭಗವಂತನ ವ್ಯವಸ್ಥೆ. ಭಗವಂತ ಜಗತ್ತಿನ ಒಂದು ಕಕ್ಷೆಯಲ್ಲಿ ಒಂದು ಸಮಾನವಾಗಿ ಅದು ಹೋಗಬೇಕು ಅಂತಾದರೆ ಭಗವಂತ ಎಲ್ಲ ರೀತಿಯಾದಂತಹ ಏನು ಸಾಮಾಜಿಕವಾದಂತಹ ಎಲ್ಲ ನಿಯಮಗಳನ್ನು ತಾನು ಪಾಲನೆ ಮಾಡಿಕೊಂಡು ಅದಕ್ಕೆ ಸರಿಯಾಗಿ ಭಗವಂತ ಹೋಗ್ತಾ ಇದ್ದಾನೆ ಅಂತ ಹೇಳ್ತಾರೆ. ಹೀಗೆ ಆ ಭಗವಂತನ ಒಂದು ದೀಪದ ದೃಷ್ಟಾಂತದ ಮೂಲಕವಾಗಿ ನಮಗೆ ಭಗವಂತನ ಒಂದು ಸಾಮರ್ಥ್ಯದ ಅರಿವನ್ನು, ಭಗವಂತ ಯಾಕೆ ಎತ್ತರದಲ್ಲಿರುವವನು ಎಂಬಂತಹ ವಿಚಾರವನ್ನು ದಾಸರು ತಿಳಿಸಿಕೊಟ್ರು. ಅದಾದ ಮೇಲೆ ಭಗವಂತನಿಗೆ ಲೇಪ ಏನಾದರೂ ಉಂಟಾ? ನಮಗಾದರೂ ಕೂಡ ಲೇಪ ಆಗ್ತದೆ, ನಮಗಾದರೂ ಕೂಡ ಒಂದಷ್ಟು ಏನೋ ಒಂದು ಈ ಸಾಂಸಾರಿಕ ವ್ಯವಸ್ಥೆಗೆ ಬಂದ ಮೇಲೆ ಒಂದಷ್ಟು ಸಾಂಸಾರಿಕವಾದಂತಹ ಲೇಪಗಳು, ಮನೆಯ ಜವಾಬ್ದಾರಿ, ಕುಟುಂಬದ ಜವಾಬ್ದಾರಿ, ಮಕ್ಕಳ ಜವಾಬ್ದಾರಿ, ತಂದೆ ತಾಯಿಗಳ ಜವಾಬ್ದಾರಿ, ನಮ್ಮ ಮೇಲೆ ಜವಾಬ್ದಾರಿಗಳು ಒಂದಷ್ಟು ಮೇಲಿಂದ ಮೇಲೆ ನಮ್ಮನ್ನು ವಧಿಸ್ತಾ ಹೋದರೆ ನಮ್ಮನ್ನು ಅದು ವೃದ್ಧಿಸ್ತಾ ಹೋಗ್ತದೆ. ಆದರೆ ಭಗವಂತನಿಗೆ ಇಷ್ಟೆಲ್ಲ ಜಗತ್ತನ್ನು ಭಗವಂತ ಧಾರಣೆ ಮಾಡಿದ್ದಾನೆ. ಅವನಿಗೆ ಹಾಗಿದ್ರೆ ಭಗವಂತನಿಗೆ ಇಡೀ ಜವಾಬ್ದಾರಿ ಇದೆ, ಆದರೆ ಅದವನಿಗೆ ಲೇಪ ಇಲ್ಲವೇ ಇಲ್ಲ. ಅದನ್ನು ಹೇಳ್ತಾರೆ, ಇದ್ದಲೆಯು ನಿತ್ಯದಲ್ಲಿ ಮೇಧ್ಯ ವಸ್ತುಗಳುಂಟು, ಲೋಕದಿ ಶುದ್ಧ ಶುಚಿ ಎಂದೆನಿಸಿಕೊಂಬನು, ವೇದ ಸ್ಮೃತಿಗಳು ಬುದ್ಧಿಪೂರ್ವಕವಾಗಿ ವಿಭುದರು,
ಶ್ರದ್ಧೆಯಿಂದರ್ಪಿಸಿದ ಕರ್ಮ ನಿಷಿದ್ಧವಾದರೂ ಸರಿ ಕೈಕೊಂಡು ಉದ್ಧರಿಸಿದಿಪ್ಪ. ಭಗವಂತ ಹೇಳ್ತಾನೆ ಹೇಗೆ ಅಂತ ಕೇಳಿದರೆ ಒಳ್ಳೆಯ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಅಗ್ನಿಯ ಸ್ವಭಾವ ಏನು ಅಂತ ಕೇಳಿದ್ರೆ, ನೀವು ಅಗ್ನಿಗೆ ಏನನ್ನು ಬೇಕಾದರೂ ಹಾಕಿ, ಮೇಧ್ಯವನ್ನು ಬೇಕಾದರೂ ಹಾಕಿ, ಅಮೇಧ್ಯವನ್ನು ಬೇಕಾದರೂ ಹಾಕಿ, ಅಗ್ನಿಗೆ ಲೇಪ ಇಲ್ಲ. ಅಗ್ನಿ ಏನು ಮಾಡಿದೆ ಅಂತ ಕೇಳಿದ್ರೆ ಸದಾ ಶುಚಿ. ಅದು ಸ್ವಾಭಾವಿಕವಾಗಿ ಶುಚಿಯಾಗಿರತಕ್ಕಂತಹ ಅಗ್ನಿಗೆ ಲೇಪ ಇಲ್ಲ. ನೀವು ಮೇಧ್ಯವನ್ನು ಹಾಕಿದರೂ ಕೂಡ ಭಸ್ಮೀಕರೋತಿ, ಅಮೇಧ್ಯವನ್ನು ಹಾಕಿದರೂ ಕೂಡ ಭಸ್ಮೀಕರೋತಿ. ಅದು ಭಸ್ಮವನ್ನೇ ಮಾಡಿಬಿಡ್ತದೆ. ಇದೇ ಹೇಳ್ತಾರೆ ನಮ್ಮ ಸೂರ್ಯನ ಕಿರಣವೂ ಕೂಡ. ಸೂರ್ಯನ ಕಿರಣ ಕೊಳಚೆಯ ಪ್ರದೇಶದಲ್ಲೂ ಬಿಡ್ತದೆ, ಶುದ್ಧವಾಗಿರತಕ್ಕಂತಹ ಪ್ರದೇಶದಲ್ಲಿಯೂ ಬಿಡ್ತದೆ. ಸೂರ್ಯನಿಗೆ ಏನಾದರೂ ಕೂಡ ದೋಷ ಉಂಟಾ ಅಂತ ಕೇಳಿದ್ರೆ ಸೂರ್ಯನಿಗೆ ದೋಷ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಬಿದ್ದಿರತಕ್ಕಂತಹ ಕಿರಣ ಅದು ಕೊಳಚೆ ಪ್ರದೇಶದಲ್ಲಿ ಬಿದ್ದಿರಲಿ ಅಥವಾ ಶುದ್ಧವಾಗಿರತಕ್ಕಂತಹ ಪ್ರದೇಶದಲ್ಲಿ ಬಿದ್ದಿರಲಿ, ಕಿರಣದಿಂದಾಗಿ ಸೂರ್ಯನಿಗೇನಾದರೂ ಕೂಡ ಮಸುಕುವಿಕೆ ಅಥವಾ ಅವನಲ್ಲಿ ಏನೋ ಕಳಂಕ ಉಂಟಾ? ಇಲ್ಲವೇ ಇಲ್ಲ. ಅದೇ ರೀತಿಯಾಗಿ ಹೇಳ್ತಾರೆ ಅಗ್ನಿಗೂ ಕೂಡ ಹೇಗೆ ಮೇಧ್ಯಾಮೇಧ್ಯಗಳ ಸಂಪರ್ಕ ಇಲ್ವೋ ಅದೇ ರೀತಿಯಾಗಿ ಭಗವಂತನನ್ನು ಹೇಳ್ತಾರೆ ಇದ್ದೆಲೆಯು ನಿತ್ಯದಲ್ಲಿ ಮೇಧ್ಯಾಮೇಧ್ಯ ವಸ್ತುಗಳುಂಟು. ನೀವು ಅಗ್ನಿಗೆ ಮೇಧ್ಯಾಮೇಧ್ಯ ವಸ್ತುಗಳನ್ನು ಹಾಕಿದ್ರೂ ಕೂಡ ಲೋಕದಿ ಶುಚಿ ಅಂತ ಕರೆಯುವುದು ಯಾವುದು ಕೇಳಿದ್ರೆ ಅಗ್ನಿಯೇ. ಅಗ್ನಿ ಯಾವತ್ತೂ ಶುಚಿ. ಅಗ್ನಿಯಲ್ಲಿಯೇ ಒಂದಷ್ಟು ಪದಾರ್ಥಗಳನ್ನು ಒಂದೊಂದರಿಂದ ಒಂದೊಂದನ್ನು ಶುದ್ಧ ಮಾಡಲಿಕ್ಕೆ ಹೇಳ್ತಾರೆ. ಕಾಂಸ್ಯ, ತಾಮ್ರ ಇದೆಲ್ಲವೂ ಕೂಡ ಅದಕ್ಕೆ ನೀವು ಹುಳಿಯನ್ನು ಹಾಕುವ ಮೂಲಕವಾಗಿ ಅಥವಾ ಇನ್ನಿತರ ಭಸ್ಮಾದಿಗಳನ್ನು ಹಾಕುವ ಮೂಲಕವಾಗಿ ಅಥವಾ ಹೀಗೆ ಒಂದಷ್ಟು ಶುದ್ಧಿಯ ಪ್ರಕ್ರಿಯೆಗಳನ್ನು ಹೇಳ್ತಾರೆ. ಅದೇ ರೀತಿಯಾಗಿ ಅಗ್ನಿಗೆ ಶುಚಿಯನ್ನು ಮಾಡಲಿಕ್ಕೆ ಬೇರೆ ಯಾವುದೂ ಬೇಕಾಗಿಲ್ಲ. ಸ್ವಾಭಾವಿಕವಾಗಿ ಶುಚಿಯೇ ಅಗ್ನಿ. ಅದೇ ರೀತಿಯಾಗಿ ಹೇಳ್ತಾರೆ ವೇದ ಸ್ಮೃತಿಗಳು ಶುಚಿಯೆಂದೆನಿಸಿಕೊಂಬನು. ಭಗವಂತ ಏನಾಗಿದ್ದಾನೆ? ಶುಚಿ. ಭಗವಂತ ಶುಚಿ. ಅವನಿಗೆ ಹೆಸರೇನು ಕೇಳಿದ್ರೆ ಶುಚಿರ್ವಿಪ್ರಶುಚಿ ಕವಿ ಅಂತ ಅವನನ್ನ ಸಹಸ್ರನಾಮ ಕೊಂಡಾಡ್ತದೆ. ಶುಚಿರ್ವಿಪ್ರಶುಚಿ ಕವಿ, ಭಗವಂತ ಶುಚಿ ಎಂದು ಕರೆಯುವಂತಹದ್ದು. ಅಂತಹ ಭಗವಂತನ ವ್ಯವಸ್ಥೆಯಲ್ಲಿ ಹೇಳ್ತಾರೆ ಜ್ಞಾನಿಗಳು ಬುದ್ಧಿಪೂರ್ವಕವಾಗಿ ಕರ್ಮಗಳನ್ನು ಮಾಡಿದ ಅಥವಾ ಅಬುದ್ಧಿಪೂರ್ವಕವಾಗಿ ಮಾಡಿರತಕ್ಕಂತಹ ಕರ್ಮಗಳಾದರೂ ಸರಿ ಅದನ್ನು ಭಗವಂತ ಸ್ವೀಕಾರ ಮಾಡ್ತಾನೆ, ಅವರನ್ನು ಉದ್ಧಾರ ಮಾಡುತ್ತಾನೆ ಅಂತ ಹೇಳ್ತಾರೆ. ವಿಜ್ಞಾನವಾದಂತಹ ಯೋಗ್ಯ ವಸ್ತುಗಳನ್ನು ನಾವು ಅಗ್ನಿಗೆ ಸ್ವಾಹಾಕಾರಗಳನ್ನು ಹೇಳಿಕೊಂಡು ಅದಕ್ಕೆ ಸಮಿತ್ತು, ಆಜ್ಯ, ಅದೇ ರೀತಿಯಾಗಿ ಏನು ಹವಿರ್ಭಾಗವನ್ನು ಅರ್ಪಿಸ್ತೇವೆ. ಹವಿರ್ಭಾಗವನ್ನು ಅರ್ಪಿಸಿದಾಗ ಅದು ಸುಟ್ಟು ಭಸ್ಮ ಮಾಡ್ತದೆ. ಅಮೇಧ್ಯವನ್ನು ಹಾಕಿದಾಗಲೂ ಕೂಡ ಅದಕ್ಕೆ ಮೈಲಿಗೆ ಇಲ್ಲ, ಸದಾಕಾಲ ದೃಷ್ಟಿಯಾಗುತ್ತದೆ. ಅದೇ ರೀತಿಯಾಗಿ ಭಗವಂತನಿಗೆ ಯಾವ ಕಾಲಕ್ಕೂ ಕೂಡ ಯಾವುದರ ಸಂಪರ್ಕವಾದರೂ ಕೂಡ ಅವನಿಗೆ ಮೈಲಿಗೆ ಇಲ್ಲ. ನಾವೊಂದು ವೇದಮಂತ್ರವನ್ನು ಹೇಳ್ತೇವೆ, ಪ್ರಸಿದ್ಧವಾದಂತಹ ವೇದಮಂತ್ರ ಏನು ಅಂತ ಕೇಳಿದ್ರೆ ಅಗ್ನಿಶ್ಚುಚವ್ರತಮಶ್ಚರ್ವಿಪ್ರಶುಚಿಕ್ಕವೇ ಶುಚೀರೋಚತ ಆಹೂತಃ ಅಂತ ವೇದಮಂತ್ರ ನಾವು ನಿತ್ಯದಲ್ಲಿಯೂ ಕೂಡ ಪ್ರಯೋಗವನ್ನು ಮಾಡ್ತೇವೆ. ಪುಣ್ಯಾಹ ವಾಚನದ ಕಾಲದಲ್ಲಿ ಪುಣ್ಯಾಹವನ್ನು ಮಾಡುವಾಗ ಅಗ್ನಿಶ್ಚವ್ರತಮಶ್ಚರ್ವಿಪ್ರಶುಚಿಕ್ಕವೇ ಶುಚೀರೋಚತ ಆಹೂತಃ ಅಂತ ವೇದಮಂತ್ರ. ಏನರ್ಥ ಅಂತ ಕೇಳಿದ್ರೆ ಅದರ ಭಾಗವತದ ಅದರಲ್ಲಿ ಅರ್ಥವನ್ನು ಹೇಳ್ತಾರೆ. ತೇಜಸ್ವಿ ಏಬಸ ತಪಸಾ ದೀಪ್ತೋ ದುರ್ಧರ್ಷೋ ದೂರಭಾಜನ ಸರ್ವಭಕ್ಷೋ ವ್ಯಕ್ತಾತ್ಮ ನಾದತ್ತೇ ಬಲಮಗ್ನಿವತ್. ಏನರ್ಥ ಅಂತ ಕೇಳಿದ್ರೆ ತೇಜಸ್ವಿ ತಪಸಾ ದೀಪ್ತ ಏಕಃ ತೇಜಸ್ವಿ ಸಹ ಕೇನ ತಪ್ತಃ ತಪಸಾ ತಪ್ತಃ, ಅವನ ತಪಸ್ಸಿನಿಂದಾಗಿ ಒಳ್ಳೆಯ ರೀತಿಯಲ್ಲಿ ಪ್ರಜ್ವಲಿಸ್ತಾ ಇದ್ದಾನೆ. ದುರ್ಧರ್ಷೋ ದೂರಭಾಜನ, ದುರ್ಧರ್ಷ ಅವನನ್ನು ಸುಲಭವಾಗಿ ನಾವು ಅವನ ಧಾರಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಾಗಿ ಸರ್ವಭಕ್ಷೋ ಅಗ್ನಿ ಅಗ್ನಿಗೆ ಹೆಸರು ಏನು ಕೇಳಿದ್ರೆ ಸರ್ವಭಕ್ಷ. ಅಗ್ನಿಗೆ ಏನು ಹೆಸರು? ಸರ್ವಭಕ್ಷ. ಏನನ್ನು ಕೊಟ್ಟರೂ ಕೂಡ ತಿಂದು ಹಾಕಿದೆ.
ಅಂತಹ ಸರ್ವಭಕ್ಷೋಭಿ ನಾಧತ್ತೇ ಮಲಮಗ್ನಿವತ್, ಅಗ್ನಿ ಹೇಗೆ ಏನನ್ನು ಹಾಕಿಕೊಂಡರೂ ಕೂಡ ಅಗ್ನಿಗೆ ಸಂಪರ್ಕವಾಗುವುದಿಲ್ವೋ ಅದೇ ರೀತಿಯಾಗಿ ಭಗವಂತನಿಗೆ ಜ್ಞಾನಿಗಳು ಜ್ಞಾನಪೂರ್ವಕವಾಗಿ ಅಬುದ್ಧಿಪೂರ್ವಕವಾಗಿ ಜ್ಞಾನರಹಿತರಾಗಿ ಮಾಡಿರತಕ್ಕಂತಹ ಎಲ್ಲ ಕರ್ಮಗಳು ಕೂಡ ಭಗವಂತ ಅದನ್ನು ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿ ಭಗವಂತ ಅವರನ್ನು ಉದ್ಧಾರ ಮಾಡ್ತಾನೆ ಅಂತ ಹೇಳ್ತಾರೆ. ಹೀಗೆ ಆ ಭಗವಂತನ ಸಾಮರ್ಥ್ಯ ಮಹಾಭಾರತದ 10ನೇ ನಿರ್ಣಯದಲ್ಲಿ ಇದರ ಮಾತನ್ನು ಹೇಳ್ತಾರೆ. ನಿಷಿದ್ಧ ಕರ್ಮಗಳು ಬೇಕಾದಷ್ಟು ಹೇಳ್ತಾರೆ. ಯಾ ವೃತ್ರಹತ್ಯೆ ವೃತ್ರಾಸುರನ ವಧೆ, ಕ್ವಚಿತ್ ಪಾಪಂ ಚ ಪುಣ್ಯಾನಾಂ ವೃದ್ಧಯೇ ಭವತಿ ಸ್ಫುಟಂ, ವೃತ್ರಹತ್ಯಾ ಯಥೇಂದ್ರಸ್ಯ ಜಾತಾ ಧರ್ಮಸ್ಯ ವೃದ್ಧಯೇ, ದೇವಾನಾಂ ವಾ ಮುನೀನಾಂ ವಾ ಭವೇದೇವಂ ನ ವೈ ನೃಣಾಂ, ಪಾಪಂ ಯತ್ ಪುಣ್ಯಮೇವೈತತ್ ಅಸುರಾಣಾಂ ವಿಲೋಮತಃ. ಹೇಳ್ತಾರೆ ಒಳ್ಳೆ ಒಂದು ವ್ಯವಸ್ಥೆ. ಏನು ಅಂತ ಕೇಳಿದ್ರೆ, ಕ್ವಚಿತ್ ಪಾಪಂ ಚ ಪುಣ್ಯಾನಾಂ, ದೇವತೆಗಳು ಮಾಡುವಂತಹ ಪಾಪವಾಗಲಿ ಪುಣ್ಯವಾಗಲಿ ಅದು ಏನಾಗ್ತದೆ ಕೇಳಿದ್ರೆ ಅವರಿಗೆ ಪುಣ್ಯಕ್ಕೇನೆ ಕಾರಣವಾಗ್ತದೆ. ನಾವಾದರೂ ಕೂಡ ಕೆಟ್ಟ ಕರ್ಮವನ್ನು ಮಾಡಿದಾಗ ಅದು ನಮ್ಮ ಪಾಪಕ್ಕೆ ಕಾರಣವಾಗ್ತದೆ. ಆದರೆ ದೇವತೆಗಳು ಮಾಡುವಂತಹ ಕೆಟ್ಟ ಕೆಲಸಗಳು ಕೂಡ ಅವರಿಗೆ ಪುಣ್ಯಕ್ಕೆ ಕಾರಣವಾಗ್ತದೆ. ವಿಲೋಮ ಅವರಲ್ಲಿ ಆಗುವಾಗ ವೃತ್ರಹತ್ಯ, ವೃತ್ರಾಸುರನ ವಧೆಯನ್ನ ಮಾಡಿದ ಬ್ರಹ್ಮ, ಅದರ ವಧೆಯನ್ನ ಮಾಡಿದ್ದರಿಂದಾಗಿ ವಾಸ್ತವಿಕವಾಗಿ ಅದರಲ್ಲಿ ಏನಾಗಬೇಕಿತ್ತು ಅಂತ ಕೇಳಿದ್ರೆ ಅವನಿಗೆ ದೋಷ ಬರಬೇಕಿತ್ತು. ಅವನಿಗೆ ಬ್ರಹ್ಮಹತ್ಯಾದಿ ದೋಷವನ್ನ ಅವನು ಹೊಂದಬೇಕಿತ್ತು. ಆದರೆ ಅವನಿಗೆ ಯಾವುದೂ ದೋಷಗಳು ಅಂಟಲಿಲ್ಲ. ಅವನಿಗೆ ಏನಾಯಿತು ಅಂತ ಕೇಳಿದ್ರೆ ಅದರ ಬದಲಾಗಿ ಅವನಿಗೆ ಅನುಗ್ರಹಕ್ಕೇನೆ ಕಾರಣ ಆಯಿತು. ಅದಕ್ಕೋಸ್ಕರವಾಗಿ ದೇವಾನಾಂ ವಾ ಮುನೀನಾಂ, ದೇವತೆಗಳಿಗಾಗಲಿ ಋಷಿಗಳಿಗಾಗಲಿ ಇದು ಭವೇತ್, ಇದು ಏನಾಗ್ತದೆ ಕೇಳಿದ್ರೆ ಅವರಿಗೆ ಯೋಗ್ಯತೆಗೆ, ಅವರ ಯೋಗ್ಯತೆಗೆ ಸರಿಯಾಗಿ ಅನುಗ್ರಹಕ್ಕೆ ಕಾರಣವಾಗ್ತದೆ. ಆದರೆ ಮನುಷ್ಯರಿಗಾಗುವಾಗ ವಿಲೋಮ, ವ್ಯತ್ಯಾಸ. ಯಾಕೆ ಅಂತ ಕೇಳಿದ್ರೆ ನಾವು ಒಂದು ವೇಳೆ ನಿಷಿದ್ಧ ಕರ್ಮವನ್ನು ಮಾಡಿದರೆ, ನಾವು ಯಾವುದನ್ನು ಮಾಡಬಾರದು ಅಂತಹ ಕರ್ಮವನ್ನು ಮಾಡಿದರೆ ಅದು ನಮ್ಮ ಪುಣ್ಯ ಹ್ರಾಸಕ್ಕೆ ಕಾರಣವಾಗ್ತದೆ. ಅದರಿಂದಾಗಿ ನಮಗೆ ನರಕಾದಿ ಅನರ್ಥಕ್ಕೆ ಕಾರಣವಾಗ್ತದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ನಾವು ನಿಷಿದ್ಧ ಕರ್ಮಗಳನ್ನು ಮಾಡಬೇಕು ಅಂತಲ್ಲ. ನಿಷಿದ್ಧ ಕರ್ಮಗಳಲ್ಲಿ ಜ್ಞಾನಿಗಳಿಗಾಗುವಾಗಲೂ ಕೂಡ ಅದು ಯೋಗ್ಯತೆಗೆ ಕಾರಣವಾಗ್ತದೆ, ಅವರಿಗೆ ಅದು ಪೂರಕವಾಗ್ತದೆ. ಅವರು ಮಾಡುವಂತಹ ಒಂದಷ್ಟು ಕರ್ಮಗಳು ಅದು ಅವರ ಪುಣ್ಯಕ್ಕೇ ಕಾರಣವಾಗ್ತದೆ ಎಂಬಂತಹ ವಿಚಾರವನ್ನು ತೋರಿಸಿಕೊಡ್ತಾರೆ. ಇದಾದ ಮೇಲೆ ಭಗವಂತನಿಗೆ ಅರ್ಪಿಸಿದಂತಹ ಏನು ಎಲ್ಲ ಕರ್ಮಗಳನ್ನು ಯತ್ಕರೋಷಿ ಯದಶ್ನಾಶಿ ಯಜ್ಜುಹೋಷಿ ಯದಾಸಿಯತ್ ಯತ್ತವಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ಏನೆಲ್ಲ ಕರ್ಮವನ್ನು ಮಾಡ್ತೇವೆಯೋ ನಾವು ಮಾಡುವಂತಹದ್ದು ಎಲ್ಲ ಅಬದ್ಧ ಕರ್ಮಗಳೇ. ಸ್ವಬದ್ಧ ಕರ್ಮಗಳು ಲೆಕ್ಕದಲ್ಲಿ ನಮ್ಮದು ಒಳ್ಳೆಯ ಕರ್ಮ ಲೆಕ್ಕ, ಆದರೆ ಅಬದ್ಧ ಕರ್ಮಗಳು ಬೇಕಾದಷ್ಟುಂಟು. ಆದರೆ ಯಾವುದೇ ಕರ್ಮಗಳಾಗಲಿ ಕರ್ಮವನ್ನು ಮಾಡ್ತೀಯಲ್ವ, ಕರ್ಮವನ್ನು ಮಾಡಿದ್ದನ್ನು ಅವನಿಗೆ ಅರ್ಪಣೆ ಮಾಡದೇ ಇರಬೇಡ. ಮಾಡಿದ ಕರ್ಮ ಅವನಿಗರ್ಪಿತವಾಗಬೇಕು. ಹೇಳ್ತಾರೆ, ಒಡೆಯರಿದ್ದವರ ಮನಸ್ಥಮಲಗಳ ಬಳಿದು ತಿಂಬುವವರುಂಟೆ ಕಂಡರೆ ಹೊಡೆದು ಬಿಸುಡುವರೆಂಬ ಭಯದಿರಿ ನೋಡಲಂಜುವರು. ಬಿಡದೆ ಮಾಡುವ ಕರ್ಮಗಳು ಮನೆ ಬಡದೆ ಮಕ್ಕಳು ಬಂಧುಗಳು ಕಾರೊಡನಾಲ್ಗಳು ಎಂದ ಮಾದರಿ ಓಡುವುದು ದುರಿತ. ಹೇಳ್ತಾರೆ, ಒಳ್ಳೆ ದೃಷ್ಟಾಂತ ಕೊಟ್ಟು ನಮಗೆ ಅದನ್ನು ಅರ್ಥ ಮಾಡಿಸ್ತಾರೆ. ಹೇಗೆ ಅಂತ ಕೇಳಿದ್ರೆ, ಒಂದು ಒಳ್ಳೆಯ ಫಲಭರಿತವಾದಂತಹ ಒಂದು ತೋಟ, ಅದರಲ್ಲಿ ಒಳ್ಳೆಯ ಸಂಪದ್ಭರಿತವಾಗಿದೆ. ಒಳ್ಳೆಯ ಹೂಗಳು ಇದೆ, ಒಳ್ಳೆಯ ಫಲಗಳಿದೆ, ಒಳ್ಳೆಯ ಪುಷ್ಪಗಳಿದೆ, ಹೀಗೆ ಒಳ್ಳೆಯ ರೀತಿಯಲ್ಲಿ ಅದು ಉಂಟು. ಆದರೆ ಅದಕ್ಕೆ ಎಲ್ಲರೂ ಇದ್ದಾರೆ. ಯಾರಿದ್ದಾರೆ ಕೇಳಿದರೆ ಅದಕ್ಕೆ ಕಾಯುವವನಿದ್ದಾನೆ, ಅದಕ್ಕೆ ಮತ್ತಷ್ಟು ಸಾಕಾಗುವುದಿಲ್ಲ, ಒಂದಷ್ಟು ಬೇಲಿಗಳನ್ನು ಹಾಕಿದ್ದಾರೆ, ಒಂದಷ್ಟು ಏನೆಲ್ಲ ಹಾಕ್ಬೋದು, CCTV, ಮಣ್ಣು ಮಸಿ ಏನೆಲ್ಲ ಹಾಕ್ಲಿಕ್ಕಾದ್ರೆ ಎಲ್ಲವನ್ನೂ ಹಾಕಿದ್ದಾರೆ ಅಂದುಕೊಳ್ಳುವ. ಹಾಕಿದ ಸಂದರ್ಭದಲ್ಲಿ ನಾವು ಅದನ್ನು ಮುಟ್ಲಿಕ್ಕೆ ನಾವು ದೂರ ಮುಂದೆ ಹಿಂದೆ ನೋಡ್ತೇವೆ. ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ಕೇಳುವವರಿದ್ದಾರೆ ಅಂತ. ಅದೇ ರೀತಿಯಾಗಿ ಒಡೆಯನಿರತಕ್ಕಂತಹ ಫಲಗಳು ಅದನ್ನು ಯಾರಾದರೂ ಕೂಡ ಬಡಿದು ತಿನ್ನುತ್ತಾರೋ? ಇಲ್ಲವೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಹೊಡೆದು ಬಿಸುವುಡವರೆಂಬ ನಾವು ಅದನ್ನು ಸ್ವೀಕಾರ ಮಾಡಿದರೆ ಏನಾಗ್ತದೆ ಅಂತ ಕೇಳಿದರೆ
ನಮಗೆ ಅವನ ಯಜಮಾನ ಬಡಿತಾನೆ ಹೊಡಿತಾನೆ ಎಂಬಂತಹ ಒಂದಷ್ಟು ಭಯ, ಏನೋ ನಮ್ಮನ್ನ ಹೊಡಿತಾನೆ, ಅದಕ್ಕೋಸ್ಕರವಾಗಿ ನಾವು ಈ ವನದಲ್ಲಿರತಕ್ಕಂತಹ ಫಲಗಳನ್ನು ಸ್ವೀಕಾರ ಮಾಡಬಾರದು ಎಂಬುದಾಗಿ ಭಯ ಬರ್ತದೆ ನಮಗೆ. ಅದೇ ರೀತಿಯಾಗಿ ಒಡೆಯರಿದ್ದವನ ಫಲಗಳ ಬಡಿದು ತಿಂಬುವರಂತೆ ಕಂಡರೆ ಹೊಡೆದು ಬಿಸುವಡೆರೆಂಬ ಭಯದೆ ನೋಡಲಂಜುವರು, ಅದನ್ನು ನೋಡ್ಲಿಕ್ಕೂ ಕೂಡ ನಾವು ಭಯ ಪಡ್ತೇವೆ, ನೋಡ್ಲಿಕ್ಕೂ ಕೂಡ ನಮಗೆ ಒಂದು ರೀತಿಯಾಗಿ ಭಯ ಬರ್ತದೆ. ಆದರೆ ಬಿಡದೆ ಮಾಡುವ ಕರ್ಮಗಳು, ಯಾವತ್ತೂ ಕೂಡ ಮಾಡುವಂತಹ ಕರ್ಮಗಳು ಏನು ಮನೆ ಮಡದಿ ಮಕ್ಕಳು ಬಂಧುಗಳು ಎಲ್ಲವೂ ಕೂಡ ಇದು ಭಗವಂತನ ಭೃತ್ಯ, ಭಗವಂತನ ಸೇವಕರು ಅಂತ ಹೇಳಿಕೊಂಡು ನಾವು ಇಷ್ಟಂ ದಪ್ತಂ ಭುತಂ ಜಪ್ತಂ ಪೂರ್ತಂ ಯಚ್ಛಾತ್ಮನ ಪ್ರಿಯಂ ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸಂಯವೇದಯೇತ್. ದೇವರನ್ನ ಎಲ್ಲವನ್ನೂ ಕೂಡ ದೇವರಿಗೆ ಅರ್ಪಿಸಬೇಕು. ಇಷ್ಟಂ ತನಗೆ ಇಷ್ಟರಾದವರು, ದತ್ತಂ ಕೊಟ್ಟದ್ದನ್ನ, ಹುತಂ ಹೋಮ ಮಾಡಿದ್ದನ್ನ, ಪೂರ್ತಂ ಕೆರೆಕಟ್ಟೆ ಕಟ್ಟಿದ್ದನ್ನ, ಹೆಚ್ಚಾತ್ಮನ ಪ್ರಿಯಂ ನನಗೆ ಬೇಕಾಗಿರತಕ್ಕಂತಹ ಒಡನೆ ಮಕ್ಕಳನ್ನ, ದಾರಾನ್ನ ಸುತಾನ್ನ ಪ್ರಿಯಾನ್ನ ಪ್ರಾಣಾನ್ನ ಮನೆ ಮಡದಿ ಮಕ್ಕಳು ಎಲ್ಲರನ್ನೂ ಕೂಡ ಕೊಂಡೋಗಿ ದೇವಸ್ಥಾನಕ್ಕೆ ಬಿಟ್ಟು ಬಿಡಬೇಕು ಅಂತ ಅರ್ಥ ಆಗ್ತದೆ. ಆದರೆ ವಾಸ್ತವಿಕವಾಗಿ ಏನರ್ಥ ಅಂತ ಕೇಳಿದ್ರೆ, ಮಕ್ಕಳನ್ನು ಕೊಂಡೋಗಿ ದೇವಸ್ಥಾನಕ್ಕೆ ಬಿಡಬೇಕು, ಹೆಂಡತಿಯನ್ನು ಕೊಂಡೋಗಿ ದೇವಸ್ಥಾನಕ್ಕೆ ಬಿಡಬೇಕು, ತನಗೆ ಇಷ್ಟರಾಗಿರ್ತಕ್ಕಂತಹ ಅಪ್ಪ ಅಮ್ಮ ಇವರನ್ನೆಲ್ಲರನ್ನೂ ಕೂಡ ಕೊಂಡೋಗಿ ದೇವಸ್ಥಾನಕ್ಕೆ ಬಿಟ್ಟು ಬಿಡಬೇಕು ಅಂತ ಹೇಳಿದರೆ ಹುಚ್ಚು ಅಂತ ಹೇಳ್ತಾರೆ. ಸಿಕ್ಕವರನ್ನೆಲ್ಲ ದೇವಸ್ಥಾನಕ್ಕೆ ಬಿಟ್ಟು ಬಂದರೆ, ಆದರೆ ಏನರ್ಥ ಅಂತ ಕೇಳಿದ್ರೆ, ನೀನು ಏನು ಉಪಭೋಗಿಸ್ತಾ ಇದ್ದೀಯೋ, ಗಂಡನಿಗೆ ಹೆಂಡತಿ, ಹೆಂಡತಿಗೆ ಗಂಡ, ಗಂಡನಿಗೆ ಮಕ್ಕಳು, ಹೆಂಡತಿಗೆ ಮಕ್ಕಳು, ಪರಸ್ಪರ ಏನು ಈ ವ್ಯವಸ್ಥೆಗಳನ್ನು ಭಗವಂತ ಕೊಟ್ಟಿದ್ದಾನೆ, ಈ ಕೊಟ್ಟಿರತಕ್ಕಂತಹ ಸಂಸಾರದ ಇದರ ಪೂರ್ಣವಾಗಿರತಕ್ಕಂತಹದ್ದನ್ನು ಭಗವಂತನಿಗೆ ಅರ್ಪಿಸುವಂತಹದ್ದೇ ನಮ್ಮ ಮುಖ್ಯವಾಗಿರತಕ್ಕಂತಹ ಗುರಿ. ನಾವು ಏನು ಮಾಡ್ತೇವೆ ಅಂತ ಕೇಳಿದ್ರೆ, ನಮ್ಮದೇ ತಿಳ್ಕೊಂಡು ಭ್ರಮೆಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಒಂದು ವೇಳೆ ಭಗವಂತನಿಗೆ ಅರ್ಪಿಸದೇ ಇರತಕ್ಕಂತಹ ಕರ್ಮ, ಭಗವಂತನನ್ನ ಚಿಂತನೆ ಮಾಡದೇ ಇರತಕ್ಕಂತಹ ಕರ್ಮ, ನಮ್ಮದೇ ತಿಳ್ಕೊಂಡು ಮಾಡಿರತಕ್ಕಂತಹ ಕರ್ಮ, ಅದು ಹೇಗಾಗಿದೆ ಅಂತ ಕೇಳಿದ್ರೆ, ಹೊಟ್ಟೆಯ ಪಾತ್ರೆಯಲ್ಲಿ ನೀರಿಟ್ಟದಂತೆ. ಒಂದು ಹೊಟ್ಟೆಯ ಪಾತ್ರೆ, ಹೊಟ್ಟೆಯ ಕೊಡ, ಆ ಹೊಟ್ಟೆಯ ಕೊಡದಲ್ಲಿ ನೀವು ನೀರನ್ನು ಹಾಕಿ ಕೊಟ್ಟರೆ ಏನಾಗ್ತದೆ ಕೇಳಿದ್ರೆ ನೀರು ಸೋರಿ ಹೋಗಿಬಿಡ್ತದೆ. ಅದೇ ರೀತಿಯಾಗಿ ನಾವು ಮಾಡುವಂತಹ ಕರ್ಮ ಅದು ಭಗವದರ್ಪಿತವಾದಾಗ ಮಾತ್ರ ಭಗವಂತನಿಗೆ ಅರ್ಪಿಸದಿರತಕ್ಕಂತಹ ಕರ್ಮ, ಈ ಕರ್ಮ ಭಗವತ್ ಪ್ರೀತಿಗಾಗಲಿ ಎಂಬ ಚಿಂತನೆಯಲ್ಲಿ ಅರ್ಪಿಸಿರತಕ್ಕಂತಹ ಕರ್ಮ ಅದು ಸಾರ್ಥಕವಾಗಿದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಹೇಳ್ತಾರೆ, ಕಾರುಡನಾಲಗಳು, ಕಾರ್ಮುಗಳ ಕಪ್ಪು ದೇಹದವನು ಯಾರು? ಭಗವಂತ. ನೀಲಮೇಘಶ್ಯಾಮ, ಅಂತಹ ನೀಲಮೇಘಶ್ಯಾಮನಾಗಿರತಕ್ಕಂತಹ ಭಗವಂತನಿಗೆ ಎಲ್ಲ ಕರ್ಮಗಳನ್ನು ಕೃಷ್ಣಾರ್ಪಣ ಎಂಬಂತಹ ರೀತಿಯಲ್ಲಿ, ಕೃಷ್ಣಾರ್ಪಿತ ಎಂಬಂತಹ ಮನಸ್ಸಿನಲ್ಲಿ ತಾನು ಅದನ್ನು ಅರ್ಪಿಸಬೇಕು ಎಂಬುದಾಗಿ ಹೇಳುತ್ತಾರೆ. ಎಲ್ಲ ಕರ್ಮಗಳು ಅಂತ ಹೇಳಿದರೆ ಏನು ಕರ್ಮಗಳನ್ನು? ಸರ್ವಕರ್ಮ ಸಮರ್ಪಣೆ, ಸರ್ವಕರ್ಮಾನ್ನ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ನಾ ಅಹಂ ತ್ವಾಂ ಮೋಚಯಿಷ್ಯಾಮಿ ಮಾ ಶುಚ. ನಿನ್ನನ್ನು ನಾನೇ ಬಿಡುಗಡೆಗೊಳಿಸುವವನು, ಬೇರೆ ಯಾರೂ ಕೂಡ ನನ್ನ ಬಿಡುಗಡೆಗೊಳಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಹೇಳ್ತಾರೆ, ಜ್ಞಾನಕರ್ಮೇಂದ್ರಿಯಗಳೆಂದೇನು ಮಾಡುವ ಕರ್ಮಗಳ ಲಕ್ಷ್ಮೀ ನಿವಾಸ ಗರ್ಪಿಸದಿರು ಕಾಲಕಾಲದಲ್ಲಿ ಪ್ರಾಣಪತಿ ಕೈಗೊಂಡು ನಾನಾ ಯೋನಿ ಸುರಿದರೊಮ್ಮೆ ಕೊಡದಿರೆ ದಾನವರು ಸೆಳೆದೈವರೆಲ್ಲ ಪುಣ್ಯರಾಶಿಗಳ. ಹೇಳ್ತಾರೆ, ಜ್ಞಾನೇಂದ್ರಿಯ, ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ ಎಲ್ಲ ಕರ್ಮ ಏನು ಮತ್ತೊಂದು ಸೇರಿ 11 ಇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಮನಸ್ಸೊಂದು ಸೇರಿಕೊಂಡು ಏನು ಇಂದ್ರಿಯಗಳಿಂದ ನಾವು ಮಾಡುವಂತಹ ಕರ್ಮಗಳು, ಅದನ್ನು ಕಾಲಕಾಲದಲ್ಲಿ ನೀನು ಅದನ್ನು ಯಾರಿಗರ್ಪಿಸಬೇಕು? ಕಾಲಾಧಿಪತಿಯಾಗಿರ್ತಕ್ಕಂತಹ ಕಾಲಾಂತರ್ಗತ ಕಾಲ ನಿಯಾಮಕ ಕಾಲಾತೀತ ಕಾಲಜ್ಞ ಭಗವಂತ, ಕಾಲಾತೀತ ಕಾಲಜ್ಞ, ಎಲ್ಲ ಕಾಲಕ್ಕೂ ಕೂಡ ನಿಯಾಮಕನಾಗಿರ್ತಕ್ಕಂಥವನು. ಅದನ್ನು ಅರ್ಪಿಸ್ತಾ ನೀನು ಅವನನ್ನು ಅರ್ಪಿಸಿದಿ ಅಂತ ಹೇಳಿದ್ರೆ ನಿನಗೇನಾಗ್ತದೆ ಹೇಳಿದ್ರೆ ಪ್ರಾಣಪತಿ, ಪ್ರಾಣಸ್ಥ
ನಮ್ಮ ಚಿಂತನೆ ಇದೆ. ಈ ಪ್ರಾಣಚಿಂತನೆಯಲ್ಲಿ ಪ್ರಾಣಾಧಿಷ್ಠಾನದಲ್ಲಿ ಅರ್ಪಿಸಿಕೊಂಡಾಗ ಕೊಟ್ಟಾಗ ನಾನಾ ಯೋನಿಯ ಭಗವಂತ ನಮ್ಮನ್ನ ಮತ್ತೆ ಪುನಃ ಯೋನಿಯ ವ್ಯವಸ್ಥೆಯಲ್ಲಿ ನಾವು ಮತ್ತೆ ಪುನಃ ಯೋನಿಯ ಮೂಲಕವಾಗಿ ಬರುವಂತಹ ಒಂದು ಆ ದುರ್ದರ್ಶೆಯನ್ನ ನಮಗೆ ಅದನ್ನು ಅನುಗ್ರಹಿಸುವುದಿಲ್ಲ. ಏನು ನಾವು ಭಾಗವತ ನಮಗೆ ಹೇಳ್ತದೆ, ಏನು ತಾನು ಬರ್ತಾನೆ ಬರುವಂತಹ ಮಾರ್ಗ ತಾನು ಒಳ್ಳೆಯ ರೀತಿಯಲ್ಲಿ ಬರ್ತಾನೋ ಅಂತ ಕೇಳಿದ್ರೆ ಇಲ್ಲವೇ ಇಲ್ಲ. ಬೇಡ ಅಂತ ಹೇಳಿಕೊಂಡು ಬರತಕ್ಕಂಥವನು, ಆದರೆ ಬೇಡ ಅಂತ ಹೇಳುವಾಗಲೂ ಕೂಡ ಪ್ರಸೂತಿ ವಾಯುವ ಮೂಲಕವಾಗಿ ಯೋನಿಯ ಮೂಲಕವಾಗಿ ಮತ್ತೆ ಪುನಃ ಇದೇ ಆ ಸಂಪರ್ಕಕ್ಕೆ, ಜಗತ್ತಿನ ಸಂಪರ್ಕಕ್ಕೆ ಬಂದು ಬಿಡ್ತಾನೆ. ಅದಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆಯನ್ನು ಮಾಡುವಂತಹದ್ದು ಈ ಭಗವಂತನನ್ನ ಪ್ರಾಣವತಿ ಕೈಗೊಂಡು ನಾನಾ ಯೋನಿಯ ದಯಿಸದು ನಮ್ಮೆ ಮತ್ತೆ ಪುನಃ ನಮಗೆ ಈ ಜನ್ಮವನ್ನು ಕೊಡೋದಿಲ್ಲ. ಕೊಡದೆ ಒಂದು ವೇಳೆ ನಾವು ಅವನಿಗೆ ಅರ್ಪಿಸದಿದ್ರೆ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಎಲ್ಲವನ್ನೂ ಕೂಡ ಅದನ್ನು ರಾಕ್ಷಸರಿಗೆ ಹಂಚಿಬಿಡ್ತಾನೆ. ಮಾಡುವಂತಹ ಕರ್ಮಗಳು ಎಲ್ಲ ಕರ್ಮಗಳು ಕೂಡ ದೈತ್ಯರ ಪಾಲಾಗಿ ಹೋಗ್ತದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಕರ್ಮವನ್ನು ಮಾಡುವಾಗ ಕರ್ಮದ ಹಿನ್ನೆಲೆ, ಕರ್ಮದ ಜ್ಞಾನ, ಕರ್ಮದ ಪೂರ್ಣವಾಗಿರತಕ್ಕಂತಹ ಅರಿವು ನಮಗಿರಬೇಕು. ಒಂದು ವೇಳೆ ಏನು ಕರ್ಮಗಳು ಕಾಯೇನ ವಾಚ ಮನಸ ಇಂದ್ರಿಯರ್ವ ಬುದ್ಧ್ಯ ಆತ್ಮನಾವ ಅನುಸೃತ ಸ್ವಭಾವಂ ಕರೋಮಿ ಯತ್ ಸಕಲಂ ಪರಸ್ಮಿ ನಾರಾಯಣಾಯೇನ ಸಮರ್ಪಯೇತ್ ಅಂತ ಹೇಳಿಕೊಂಡು ಆಚಾರ್ಯ ಮಧ್ವರ ಮಾತು, ಆಚಾರ್ಯರು ಹೇಳುವಂತಹ ಮಾತು, ಎಲ್ಲ ಕರ್ಮಗಳನ್ನು ನೀನು ಕಾಯ ವಾಚ ಮನಸ ಏನೆಲ್ಲ ಕರ್ಮಗಳು ನಡೀತದೆಯೋ ಎಲ್ಲ ಕರ್ಮಗಳು ಕೂಡ ನನ್ನನ್ನೇ ನನಗೋಸ್ಕರವಾಗಿ ಅರ್ಪಿಸಿದಾಗ ಆ ಕರ್ಮದ ಫಲ ನಾನಾಗ್ತೇನೆ, ಕರ್ಮದ ಫಲವನ್ನು ನಾನು ನಿನಗೆ ಅನುಭವಿಸುವಂತೆ ಮಾಡ್ತೇನೆ ಎಂಬುದಾಗಿ ಭಗವಂತ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಅದಕ್ಕೋಸ್ಕರವಾಗಿ ಯಾವ ಕಾಲಕ್ಕೂ ಕೂಡ ಪಾಪದ ಏನು ನ ಭಜತೆ ಕುಮನೀಷೀಣಾಂ ಸೈಜ್ಯ ಹರಿಧಾತ್ಮನ ಪ್ರಿಯೋ ಸರಜ್ಞ ಸುಧಲಕರ್ಮಣ ಮಧ್ಯೈರಿಯೇ ವಿದದತಿ ಪಾಪಂ ಅಕಿಂಚನೇಶಸ್ಸು. ಒಳ್ಳೆಯ ಕರ್ಮಗಳ ಹಿನ್ನೆಲೆ, ಕರ್ಮಗಳ ಚಿಂತನೆ ನಮ್ಮನ್ನ ಬಿಡುಗಡೆಯ ಮಾರ್ಗಕ್ಕೆ ನಮ್ಮನ್ನ ಕರೆದುಕೊಂಡು ಹೋಗುವಂತಹದ್ದು ಎಂಬುದಾಗಿ ಹೇಳ್ತಾರೆ. ಹೀಗೆ ಭಾಗವತ ಅದೇ ರೀತಿಯಾಗಿ ಮಹಾಭಾರತ ಇತ್ಯಾದಿಗಳ ಹಿನ್ನೆಲೆಯಲ್ಲಿ ದಾಸರು ನಮಗೆ ಕೊಟ್ಟಿರತಕ್ಕಂತಹದ್ದು ಈ ಹರಿಕಥಾಮೃತ ಸಾರ. ಅಂತಹ ಚಿಂತನೆಗಳು ಮತ್ತಷ್ಟು ನಮ್ಮಲ್ಲಿ ನಡೆಯಲಿ ಎಂಬಲ್ಲಿಗೆ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಿತಮಸ್ತು. ಯಸ್ಸರ್ವಣ ಸಂಪೂರ್ಣ ಸರ್ವದೋಷ ವಿವರ್ಜಿತಃ ಪ್ರೀತಾಂ ಪ್ರಿದೇವಾನಂ ವಿಷ್ಣುರ್ಮೇ ಪರಮಸ್ವರತು. ಶ್ರೀಕೃಷ್ಣಾರ್ಪಿತಮಸ್ತು.